ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಎಲ್ರಿಗೂ ಕೂಡ ನಮಸ್ಕಾರ. ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಒಂದು ವಿಶೇಷವಾದಂತಹ ವಿಡಿಯೋ ಅಂತಲೇ ಹೇಳಬಹುದು. ನಿಮಗೆಲ್ರಿಗೂ ಕೂಡ ಈಗಾಗಲೇ ತಿಳಿದಿರೋ ಹಾಗೆ ಅಧಿಕ ಮಾಸ ಪ್ರಾರಂಭವಾಗಿದೆ. ಅಧಿಕ ಮಾಸದಲ್ಲಿ ಏನು ವಿಶೇಷತೆ ಅಂತಂದರೆ, ನಾವು ಬೇರೆ ದಿವಸದಲ್ಲಿ ಏನು ನಾವು ಭಗವಂತನ ಆರಾಧನೆ ಇರಬಹುದು ಅಥವಾ ರಾಯರಿಗೆ ಸಂಬಂಧಪಟ್ಟಂತೆ ಏನು ಪೂಜೆ ಪುನಸ್ಕಾರ ವ್ರತಗಳನ್ನು ಮಾಡುವಂತಹದ್ದೇ ಇರಬಹುದು, ಬೇರೆ ಸಮಯಕ್ಕಿಂತ 100 ಪಟ್ಟು ಫಲವನ್ನು ನಮಗೆ ಅಧಿಕ ಮಾಸದಲ್ಲಿ ಈ ಪೂಜೆಯ ಫಲಗಳು ಕೊಡುವಂತಹದ್ದು. ಪ್ರತಿನಿತ್ಯವೂ ಕೂಡ ಅಧಿಕ ಮಾಸ ಮುಗಿಯೋವರೆಗೂ ಬಹಳ ವಿಶೇಷ. ಪ್ರತಿನಿತ್ಯವೂ ಕೂಡ ನಾವು ಭಗವಾನ್ ವಿಷ್ಣುವಿನ ಯಾವುದೇ ಸ್ವರೂಪಕ್ಕೆ ಪ್ರತಿನಿತ್ಯ ಸ್ವಲ್ಪ ತುಳಸಿಯನ್ನು ಅರ್ಪಣೆ ಮಾಡಿ, ಜೊತೆಯಲ್ಲಿ ಏನಾದರೂ ಸ್ವಲ್ಪ ಒಂದು ಹಣ್ಣು ಕಲ್ಸಕ್ರೆನೋ ಒಂದು ಲೋಟ ಹಾಲನ್ನು ಪ್ರತಿನಿತ್ಯ ನೈವೇದ್ಯ ಮಾಡಿದ್ರೆ ಎಷ್ಟೋ ಜನ್ಮಗಳ ಪಾಪನಾಶವಾಗುತ್ತೆ. ಅದರ ಜೊತೆಯಲ್ಲಿ ಬಹಳ ಹಿಂದಿನಿಂದ ಏನಾದರೂ ಮನೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ನಡೆದಲೇ ತಡೆ ಹಿಡಿದಿದ್ದರೆ ಅಥವಾ ಬಹಳ ಕಷ್ಟದಲ್ಲಿ ನಾವಿದ್ದರೆ ಎಲ್ಲ ಕಷ್ಟಗಳನ್ನು ನಾವು ಕಳೆದುಕೊಂಡು ಅದರಿಂದ ಹೊರಬರಲಿಕ್ಕೆ ನಮಗೆ ದಾರಿಯಾಗುತ್ತೆ. ಈ ಅಧಿಕ ಮಾಸ ಮುಗಿಯೋವರೆಗೂ ಪ್ರತಿನಿತ್ಯ ಆದಷ್ಟು ಒಂದು 8 ಗಂಟೆ ಒಳಗಡೆ ಮನೆಯಲ್ಲಿ ಪೂಜೆ ಮಾಡಿ, ರಾಯರಿಗೂ ಕೂಡ ಪ್ರತಿನಿತ್ಯ ಪೂಜೆಯನ್ನು ಸಲ್ಲಿಸಿ, ಶ್ರೀ ವಿಷ್ಣುವಿನ ಯಾವ ಸ್ವರೂಪ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ರೋ ವಿಗ್ರಹವನ್ನು ಫೋಟೋವನ್ನು ಅದಕ್ಕೆ ಪ್ರತಿನಿತ್ಯ ಒಂದು ಕುಡಿ ತುಳಸಿಯನ್ನು ನೀವು ಅರ್ಪಣೆ ಮಾಡಬೇಕು. ಅಧಿಕ ಮಾಸ ಮುಗಿಯೋವರೆಗೂ ಬಹಳಷ್ಟು ಫಲಗಳಿರುತ್ತೆ. ಈ ಒಂದು ಸೇವೆಯನ್ನು ತಪ್ಪದೆ ಮಾಡಿ. ನಾನು ವಿಡಿಯೋ ಪ್ರಾರಂಭದಲ್ಲೇ ಹೇಳಿದೆ, ಇದು ಒಂದು ವಿಶೇಷವಾದಂತಹ ವಿಡಿಯೋ ಅಂತ ಹೇಳಿ. ಏಕೆಂದರೆ ಅಧಿಕ ಮಾಸದ ಗುರುವಾರ 21ನೇ ತಾರೀಕು ಮೇ. ಅಧಿಕ ಮಾಸದ ಗುರುವಾರ ಅಂತಂದರೆ, ನೀವು ಮಾಮೂಲಿ ಗುರುವಾರಗಳಲ್ಲಿ ರಾಯರಿಗೆ ಏನು ನೀವು ಪೂಜೆ ಸಲ್ಲಿಸ್ತಿರಲ್ವಾ, ನಾಳೆ ನೀವು ಪೂಜೆ ಸಲ್ಲಿಸೋದ್ರಿಂದ ಅಧಿಕ ಮಾಸದ ಗುರುವಾರದಲ್ಲಿ ಒಂದು 11 ಗುರುವಾರ ರಾಯರ ಪೂಜೆಯನ್ನು ಮಾಡಿದಷ್ಟು ಫಲ ನಿಮಗೆ ಲಭ್ಯವಾಗುತ್ತೆ. ನಾನು ಹೇಳೋಂತಹ ಸಮಯದಲ್ಲಿ ಸಂಕಲ್ಪ ಮಾಡಿಕೊಳ್ಳಿ, ಹೇಳಿದಷ್ಟು ದೀಪ ಹಚ್ಚಿ, ಹೇಳಿದ ನೈವೇದ್ಯವನ್ನು ನಾಳೆ ರಾಯರಿಗೆ ಸಮರ್ಪಣೆ ಮಾಡಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿಕೊಂಡು ಹೋಗಿ. ಮನೆಯಲ್ಲಿ ಏನಾದರೂ ನಿಮಗೆ ತುಂಬ ಕಷ್ಟ, ಯಾವುದೇ ವಿಚಾರದಲ್ಲಿರಬಹುದು, ಗಂಡ ಹೆಂಡತಿ ಮಧ್ಯೆ ಜಗಳಗಳಾಗುವಂತಹದ್ದು, ಮಕ್ಕಳ ವಿಚಾರದಲ್ಲಿ, ಮಕ್ಕಳ ವಿದ್ಯೆ, ಹೇಳಿದ ಮಾತು ಕೇಳ್ದಲೇ ಇರುವಂತಹದ್ದು, ಸಾಲದ ಸಮಸ್ಯೆ, ಏನೇ ಇದ್ದರೂ ನೋಡಿ, ನಾಳೆಯಿಂದ ಒಂದು 9 ದಿವಸಗಳ ಕಾಲ ನಾಳೆ ಸಂಕಲ್ಪ ಮಾಡಿಕೊಂಡು ಒಂದು ವ್ರತದ ಥರನೇ ನೀವು ಆಚರಿಸಬೇಕು. ಅಧಿಕ ಮಾಸದಲ್ಲಿ ಮಾಡುವಂತಹ ರಾಯರ ವ್ರತ ಬಹಳಷ್ಟು ಫಲಗಳನ್ನು ಕೊಡುತ್ತೆ, ಜೊತೆಯಲ್ಲಿ ನಿಮ್ಮ ಸಮಸ್ಯೆಯನ್ನು ಕೂಡ ಕಳೆಯುತ್ತೆ. ನಾಳೆ ನಾನು ಹೇಳುವಂತಹ ಸಮಯದಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಮಾಡ್ಕೊಂಡು ನೀವೇನು ಮಾಡಬೇಕು, ಪ್ರತಿನಿತ್ಯ ರಾಯರ ಫೋಟೋ ಉರಿಸಿ, ರಾಯರ ಗಂಧ ಹಚ್ಚಿ, ಸ್ವಲ್ಪ ತುಳಸಿ, ಏನಾದರೂ ಹೂ ಇಟ್ಟು 2 ತುಪ್ಪದ ದೀಪವನ್ನು ಹಚ್ಕೊತ ಹೋಗಿ 9 ದಿವಸನೂ. 9ನೇ ದಿವಸ ವ್ರತದ ರೀತಿಯಲ್ಲಿ ಸಮಾಪ್ತಿ ಮಾಡಬೇಕು. ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಪ್ರತಿನಿತ್ಯ ರಾಯರಿಗೆ ಏನಾದರೂ ಸ್ವಲ್ಪ ಕಲ್ಸಕ್ರೆನೇ ನೈವೇದ್ಯ ಇಟ್ಟು 2 ತುಪ್ಪದ ದೀಪವನ್ನು ಹಚ್ಕೊಂಡು ಹೋಗುವಂತಹದ್ದು, ರಾಯರ ಅಷ್ಟೋತ್ತರವನ್ನು ಪ್ರತಿನಿತ್ಯ ಹೇಳ್ಕೊಳ್ಳುವಂತಹದ್ದು. ಇಷ್ಟನ್ನು ಮಾಡ್ತಾ ಹೋದ್ರೂ ಬಹಳಷ್ಟು ನಿಮಗೆ ಫಲಗಳು ದೊರೆಯುತ್ತೆ. ಈ ವ್ರತ ಮಾಡೋವಷ್ಟು ದಿವಸ ನಾನ್ ವೆಜ್ ತಿನ್ನೋ ಹಾಗಿಲ್ಲ, ಗಂಡ ಹೆಂಡತಿ ಸೇರೋ ಹಾಗಿಲ್ಲ. ರಾಯರ ವ್ರತ ಮಾಡುವಾಗ ಏನೇನೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಅದನ್ನು ಮಾಡ್ಕೊತ ಹೋಗಬೇಕು. ಇದು ವ್ರತ ಹಿಡಿಯೋವಂಥವರು ಕೂಡ ನಾಳೆ ನಾನು ಹೇಗೆ ಹೇಳ್ತೀನಿ ಗುರುವಾರ ಅದೇ ರೀತಿ ಪೂಜೆ ಮಾಡಿ, ಇಲ್ಲ ನಾನು ವ್ರತ ಹಿಡಿಯಲ್ಲ ನಾಳೆ ಗುರುವಾರದ್ದು ಪೂಜೆ ಮಾಡ್ತೀನಿ ಅಂತ ಅನ್ನೋಂಥವರು ಕೂಡ ಇದೇ ರೀತಿ ಪೂಜೆ ಮಾಡಿ. ನೋಡಿ, ನೀವು ವ್ರತ ಅಂಥೇಳಿ ಸಂಕಲ್ಪ ಮಾಡ್ದಲೇ ಇದ್ದರೂ ಪರವಾಗಿಲ್ಲ, ನಿರಂತರವಾಗಿ ಅಧಿಕ ಮಾಸದಲ್ಲಿ ಅಧಿಕ ಮಾಸ ಪೂರ್ತಿ ರಾಯರ ಎದುರುಗಡೆ ಸ್ವಲ್ಪ ದೀಪ ಹಚ್ಚುವಂತಹದ್ದು, ರಾಯರಿಗೆ ಪ್ರತಿನಿತ್ಯ ನೈವೇದ್ಯ ಇಡುವಂತಹದ್ದು, ರಾಯರಿಗೆ ಒಂದು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಒಂದು 21 ಸರ್ತಿನೋ 48 ಸರ್ತಿನೋ ಪ್ರತಿನಿತ್ಯ ಹೇಳ್ಕೊಳ್ಳುವಂತಹದ್ದನ್ನು ಮಾಡಿ. ಗುರುವಾರದ ರಾಯರ ಭಕ್ತರಾಗಬಾರ್ದು, ನಾವು ಪ್ರತಿನಿತ್ಯ ಅವರನ್ನು ಸ್ಮರಿಸಬೇಕು, ಆವಾಗಲೇ ಕಷ್ಟಗಳು ಕಳೆಯುವಂಥದ್ದು. ಇನ್ನು ಗುರುವಾರದ ಶುಭ ಸಮಯ ಅಂತ ಹೇಳಿ ನೋಡುವಂತಹದ್ದಾದರೆ 4 ಗಂಟೆ 48 ನಿಮಿಷದಿಂದ 6 ಗಂಟೆ 25 ನಿಮಿಷದ ತನಕ ಬಹಳ ಶುಭ ಇದೆ. ಈ ಸಮಯದಲ್ಲಿ ಸಂಕಲ್ಪ ಮಾಡ್ಕೋಬೇಕು. ಗುರುಗಳ ಮುಂದೆ ಎಷ್ಟು ದೀಪ ಹಚ್ಚಬೇಕು ನಾಳೆ ಅಂತಂದರೆ 5 ಮಣ್ಣಿನ ದೀಪ. ನೀವು ಇದೇ ರೀತಿಯೇ ತಗೋಬೇಕಾಗುತ್ತೆ. ದಯಮಾಡಿ ಮತ್ತೆ ಕಮೆಂಟಲ್ಲಿ ಕೇಳಬೇಡಿ, ನಮ್ಮ ಮನೇಲಿ ಆ ಥರ ದೀಪ ಇದೆ, ಈ ಥರ ದೀಪ ಇದೆ, ಇದರಲ್ಲಿ ಆಲ್ಟರ್ನೇಟಿವ್ ಕೊಡೋಕ್ಕಾಗಲ್ಲ. ನಾನು ಯಾವ ರೀತಿ ಹೇಳ್ತೀನೋ ಆ ರೀತಿ ದೀಪ ಹಚ್ಚೋದ್ರಿಂದಾನೇ ನಿಮ್ಮ ಎಷ್ಟೋ ಕಷ್ಟಗಳು ಕಳೀತಾ ಹೋಗುತ್ತೆ. 5 ಮಣ್ಣಿನ ದೀಪ ತಗೊಳ್ಳಿ. 5 ಮಣ್ಣಿನ ದೀಪಗಳನ್ನು ಉದ್ದದ ಬತ್ತಿನಲ್ಲಿ ಹಚ್ಚಬೇಕಾಗುತ್ತೆ, ಅಂದರೆ ಉದ್ದ ಬತ್ತಿ ಹಾಕ್ಕೊಂಡು. 4 ನೋಡಿ ಬೇರೆ ದೀಪ ತಗೋಬೇಕು, ಅಂದರೆ 4 ಬೆಳ್ಳಿ ದೀಪ ಇದ್ದರೂ ಪರವಾಗಿಲ್ಲ, ಇಲ್ಲ ಹಿತ್ತಾಳೆದಿದ್ದರೂ ಪರವಾಗಿಲ್ಲ, ಇಲ್ಲ 2 ದೊಡ್ಡ ದೀಪ ಇಟ್ಟು
ದೀಪಾಲೆ ಕಂಬ ಥರ ಇನ್ನೆರಡು ಸಣ್ಣದ್ದು ಬೆಳ್ಳಿದೇನಾದರೂ ಇಟ್ಟರೂ ಪರವಾಗಿಲ್ಲ. ಆ ತರಹದ್ದು 4 ದೀಪ ಮಾಡ್ಕೊಳ್ಳಿ. ಒಟ್ಟು 9 ದೀಪ ಆಗುತ್ತೆ. ನಿಮಗೆ ಶಕ್ತಿ ಇತ್ತು ಅಂತಂದರೆ 9 ದೀಪವನ್ನು ತುಪ್ಪದಲ್ಲಿ ಹಚ್ಕೊಂಡ್ರೆ ಬಹಳ ಒಳ್ಳೆಯದು. ಇಲ್ಲ ನಮ್ಗೆ ಅಷ್ಟೂ ದೀಪಗಳಿಗೆ ತುಪ್ಪ ಹಾಕಲಿಕ್ಕಾಗೋದಿಲ್ಲ ಅಂತಂದರೆ 2 ದೀಪಕ್ಕೆ ತುಪ್ಪವನ್ನು ಹಾಕ್ಕೊಂಡು ಮಿಕ್ಕಿದ್ದಕ್ಕೆ 5 ತರಹದ ಎಣ್ಣೆ, ಇದು ಬಹಳ ಒಳ್ಳೆಯದು ರಾಯರಿಗೆ. 5 ತರಹದ ಮಿಕ್ಸ್ ಎಣ್ಣೆಯನ್ನು ತಗೊಂಡು ಬಂದು ಇದರಲ್ಲಿ ನೀವು ದೀಪವನ್ನು ಹಚ್ಕೊಳ್ಳೋಂತಹದ್ದನ್ನು ಮಾಡಿ. ನೋಡಿ, ಇತ್ತೀಚೆಗೆ ನಾನು ಬಹಳ ಅಬ್ಸರ್ವ್ ಮಾಡ್ತಾ ಇರೋವಂತಹದ್ದು, ರಾಯರಿಗೆ ಬೆಲ್ಲದ ದೀಪದ ಆರತಿಯನ್ನು ಮಾಡುವಂತಹದ್ದನ್ನು ಹೇಳ್ಕೊಡ್ತಿದ್ದಾರೆ ಕೆಲವರೆಲ್ಲ ಯೂಟ್ಯೂಬಲ್ಲಿ. ರಾಯರು ಯತಿಗಳು, ರಾಯರಿಗೆ ಯಾವುದೇ ಕಾರಣಕ್ಕೂ ನಾವು ಬೆಲ್ಲದ ದೀಪವನ್ನು ಹಚ್ಚಲಿಕ್ಕೆ ಹೋಗಬಾರ್ದು. ಆ ರೀತಿ ಹಚ್ಚಿದ್ವಿ ಅಂದರೆ ನಮ್ಮ ಸಂಕಲ್ಪ ಏನಿದೆ ಈಡೇರೋದಕ್ಕಿಂತ ಇಲ್ದಿದ್ದ ಕಷ್ಟಗಳು ಮೈ ಮೇಲೆ ಬರುತ್ತೆ. ಯಾರೂ ಕೂಡ ರಾಯರಿಗೆ ಮಠದಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ಬೆಲ್ಲದ ದೀಪದ ಆರತಿಯನ್ನು ಮಾಡಬಾರ್ದು. ಮಣ್ಣಿನ ದೀಪದ ಆರತಿ ಅಷ್ಟೇ ರಾಯರಿಗೆ ಸಲ್ಲುವಂತಹದ್ದು. ಇನ್ನು ನೆಕ್ಸ್ಟು ನಾನು ಆಗಲೇ ಹೇಳಿದೆ, ಅಧಿಕ ಮಾಸದಲ್ಲಿ ಶ್ರೀಹರಿಯ ಪೂಜೆಗೆ ವಿಶೇಷವಾದಂತಹ ಮನ್ನಣೆಯನ್ನು ಕೊಡಬೇಕು. ಅವರ ಮುಂದೆ ಒಂದು ಮಣ್ಣಿನ ದೀಪಕ್ಕೆ ತುಪ್ಪವನ್ನು ಹಾಕ್ಕೊಂಡು ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಅವರ ವಿಗ್ರಹ ಏನಾದರೂ ಇದ್ದರೆ ನಾಳೆ ಅಭಿಷೇಕವನ್ನು ಮಾಡಿದ್ರೂ ಕೂಡ ಬಹಳ ಒಳ್ಳೆಯದು. ರಾಯರಿಗೂ ಮತ್ತು ಶ್ರೀಮನ್ನಾರಾಯಣನ ಸ್ವರೂಪದ ಯಾವ ವಿಗ್ರಹ ಇದ್ದರೂ ಕೂಡ ನಾಳೆ ಯಾರಾದರೂ ಗಂಡು ಮಕ್ಕಳು ಅಭಿಷೇಕವನ್ನು ನೆರವೇರಿಸುವಂತಹದ್ದಿದ್ರೆ ನಿಮ್ಮ ಮನೆಯಲ್ಲಿ ನೆರವೇರಿಸಬಹುದು. ಯಾವುದೇ ಕಾರಣಕ್ಕೂ ನೋಡಿ, ರಾಯರ ವಿಗ್ರಹ ಮತ್ತು ಶ್ರೀಮನ್ನಾರಾಯಣನ ವಿಗ್ರಹವನ್ನು ಒಂದೇ ತಟ್ಟೆಯಲ್ಲಿಟ್ಟು ನಾವು ಅಭಿಷೇಕವನ್ನು ಮಾಡಬಾರ್ದು. ಇದು ಬಹಳ ತಪ್ಪು. ಏಕಕಾಲಕ್ಕೆ ನಾವು ಅಭಿಷೇಕವನ್ನು ಎರಡೂ ದೇವರುಗಳಿಗೆ ನೆರವೇರಿಸ್ತೀವಿ ಅಂದ್ರೂ ಬೇರೆ ಬೇರೆ ತಟ್ಟೆನಲ್ಲಿಟ್ಟು ನಾವು ಅಭಿಷೇಕ ಮಾಡಬೇಕು. ಒಂದೇ ತಟ್ಟೆಯಲ್ಲಿಟ್ಟು ನಾವು ಅಭಿಷೇಕವನ್ನು ಮಾಡಿದ್ರೆ ಇಲ್ದಿದ್ದ ಕರ್ಮಗಳು ಸುತ್ತಕೊಳ್ಳುತ್ತೆ. ಇನ್ನು ಪೂಜಾ ವಿಧಾನ ಎಲ್ರಿಗೂ ಗೊತ್ತೇ ಇದೆ. ರಾಯರ ಫೋಟೋವನ್ನು ಒರೆಸಿ ರಾಯರಿಗೆ ಗಂಧ ಹಚ್ಕೊಳ್ಳಿ, ತುಳಸಿ ಹಾಕ್ಕೋಬೇಕು. ತುಳಸಿ ಬಿಟ್ಟು ರಾಯರಿಗೆ ಒಂದು 3 ತರಹದ ಹೂಗಳು, ದುಂಡು ಮಲ್ಲಿಗೆ, ಪಾರಿಜಾತ ದಯಮಾಡಿ ಸಿಕ್ಕಿದ್ರೆ ನಾಳೆ ರಾಯರಿಗೆ ಅರ್ಪಣೆ ಮಾಡಿ. ಬಹಳ ಒಳ್ಳೆಯ ಫಲಗಳು ನಿಮಗೆ ಇದರಿಂದ ಲಭ್ಯ ಆಗುತ್ತೆ. ರಾಯರ ಅಲಂಕಾರ ಮಾಡ್ಕೊಳ್ಳಿ. ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಫೋಟೋ ಅಥವಾ ವಿಗ್ರಹಕ್ಕೆ ಗಂಧ, ಅರಿಶಿನ, ಕುಂಕುಮ, ತುಳಸಿ ಎಲ್ಲವನ್ನು ಇಟ್ಟು ರಾಯರ ಪೂಜೆಯನ್ನು ಎಷ್ಟು ಭಕ್ತಿಯಿಂದ ಮಾಡ್ತೀರಾ ಅವರ ಪೂಜೆನೂ ಅಷ್ಟೇ ಭಕ್ತಿಯಿಂದ ಮಾಡಿದಾಗ ಬಹಳ ಬೇಗ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಾ. ಕಷ್ಟಗಳನ್ನು ಕಳೆದುಕೊಂಡು ಕಾಟಾಚಾರಕ್ಕೆ ಮಾಡಬಾರ್ದು. ಅವ್ರಿಗೂ ಕೂಡ ಹೂಗಳನ್ನು ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡು ನಾನು ಹೇಳ್ದೆಲ್ಲ ಒಂದು ಮಣ್ಣಿನ ದೀಪಕ್ಕೆ ತುಪ್ಪ ಹಾಕ್ಕೊಂಡು ಹಚ್ಕೋಬೇಕು. ದೇವರ ಮನೆಯಲ್ಲಿ ದೀಪ ಹಚ್ಚೋದಕ್ಕಿಂತ ಮೊದಲು ತುಳಸಿ ಗಿಡದ ಪೂಜೆ ಮಾಡಿ, ದೇವ್ರ ಮನೆಯಲ್ಲಿ ಏನೆರಡು ದೀಪ ಇಟ್ಟಿರ್ತೀರ ಕುಲದೇವರ ಸ್ಮರಣೆ ಮಾಡಿ ಹಚ್ಕೊಂಡು ಶ್ರೀಮನ್ನಾರಾಯಣನ ಸ್ವರೂಪದ ಮುಂದೆ ಇರುವಂತಹ ದೀಪ ಹಚ್ಚಿ ಸಂಕಲ್ಪ ಮಾಡ್ಕೊಳ್ಳಿ. ನಾನು ಹೇಳಿರುವಂತಹ ಸಮಯದಲ್ಲಿ ಸಂಕಲ್ಪ ಮಾಡಿಕೊಂಡು, ಸಂಕಲ್ಪ ಅಂದರೆ ಏನೆಲ್ಲ ಮನೆಯಲ್ಲಿ ಕಷ್ಟಗಳಿದೆ, ರಾಯರಿಂದ ಏನು ನಿಮ್ಮ ಇಷ್ಟಾರ್ಥಗಳು ಈಡೇರಿಕೆ ಆಗಬೇಕು ಅಂತೇಳಿ ಕೇಳಿಕೊಂಡು ರಾಯರ ಪಾದದ ಬಳಿಗೆ ಹಾಕಿಬಿಟ್ಟು ಎಲ್ಲ ದೀಪಗಳನ್ನು ಕೂಡ ಒಂದು ಊದ್ಗಡ್ಡಿನಲ್ಲೋ ಇಲ್ಲ 2 ಬತ್ತಿ ಹಚ್ಕೊಳ್ಳೋ ಅಂತಹದ್ದನ್ನು ಮಾಡಿ, ಇದಾದಮೇಲೆ ಊದ್ಗಡ್ಡಿಯಿಂದ ಧೂಪ ತೋರಿಸಿ, ಅದಾದಮೇಲೆ ಸ್ತೋತ್ರ ಸೇವೆ. ಸ್ಕಿಪ್ ಮಾಡಬೇಡಿ ವಿಡಿಯೋ. ಎಲ್ಲ ವಾರದ ಪೂಜೆ ಥರ ಇರೋದಿಲ್ಲ. ಕೆಲವರು ಅರ್ಧಂಬರ್ಧ ಕೇಳಿ ಸ್ಕಿಪ್ ಮಾಡಿ ಹೊರಟೋಗ್ತೀರಾ. ಸ್ತೋತ್ರಗಳು ನಾಳೆ ವಿಷ್ಣುವಿನ ಅಷ್ಟೋತ್ರ ಹೇಳ್ಕೋಬೇಕು, ರಾಯರ ಅಷ್ಟೋತ್ರ ಹೇಳ್ಕೋಬೇಕು. ರಾಯರ ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಪೂರ್ತಿಯಾಗಿ ಹೇಳೋವಂತಹದ್ದನ್ನು ಮಾಡಿ. ಈ ಸ್ತೋತ್ರಗಳನ್ನು ನಾಳೆ ಹೇಳ್ಕೊಳ್ಳಿ, ಬಹಳ ಒಳ್ಳೆಯದಾಗುತ್ತೆ. ನೋಡಿ, ಸ್ತೋತ್ರ ಆದಮೇಲೆ ನೀವು ಯಾವಾಗಲೂ 2 ತುಪ್ಪದ ಬತ್ತಿಯಿಂದ ಆರತಿ ಮಾಡ್ತಿದ್ರಿ, ಆದರೆ ಈ ಸಾರ್ತಿ 11 ಉದ್ದದ ಬತ್ತಿ ಬರುತ್ತೆ. ಉದ್ದ ಬತ್ತಿಗಳನ್ನು 11 ಬತ್ತಿಗಳನ್ನು ತೆಗೆದುಕೊಂಡು ತುಪ್ಪದಲ್ಲಿ ನೆನೆಸಿ ಆ ಉದ್ದದ ಬತ್ತಿಗಳಿಂದ ಒಟ್ಟಿಗೆ ಕೂಡಿಸ್ಕೊಳ್ಳಿ. 11 ಬತ್ತಿಗಳನ್ನು ಒಟ್ಟಿಗೆ ಕೂಡಿಸ್ಕೊಂಡು ಆ ಬತ್ತಿಗಳಿಂದ ರಾಯರಿಗೊಂದು ಆರತಿ ಮಾಡಬೇಕು. ಮೊದಲು ಶ್ರೀಮನ್ ಮಹಾವಿಷ್ಣುವಿಗೆ ಆರತಿಯನ್ನು ಮಾಡಿಬಿಟ್ಟು ಆಮೇಲೆ ರಾಯರಿಗೆ ಮಾಡಿಬಿಟ್ಟು, ರಾಯರಿಗೆ ಈ ವಾರ ನೈವೇದ್ಯ ಇಡುವಂತಹದ್ದು ಬಹಳ ನಾವು ವಿಶೇಷ. ಏಕೆಂದರೆ ರಾಯರಿಗೆ ನೋಡಿ ಮಾವಿನ ಹಣ್ಣು ಅಂತಂದರೆ ಬಹಳ ಪ್ರೀತಿ. ಅದರ ಜೊತೆಯಲ್ಲಿ ಮಾವಿನ ಹಣ್ಣಿನ ಸೀಕರಣೆ ಅಂತಂದ್ರೂ ಕೂಡ ರಾಯರಿಗೆ ಬಹಳ ಪ್ರೀತಿ. ಹೇಗೆ ಮಾಡುವಂತಹದ್ದು ಮಾವಿನ ಹಣ್ಣಿನ ಸೀಕರಣೆ ಅಂದರೆ, ಆ ಮಾವಿನ ಹಣ್ಣಿನ ಎಲ್ಲ ತಿರುಳನ್ನು ತಕ್ಕೊಂಬಿಡಿ, ಅದಕ್ಕೆ ಸ್ವಲ್ಪ ಬೆಲ್ಲ, ಏಲಕ್ಕಿ, 1 ಸ್ಪೂನಷ್ಟು ಕಾಯಿಸಿದ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ರಾಯರಿಗೆ ಅರ್ಪಣೆ ಮಾಡಿ. ಸೀಕರಣೆ ಮಾಡಲಿಕ್ಕೆ ಸಮಯ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಮಾವಿನ ಹಣ್ಣನ್ನಾದರೂ ರಾಯರಿಗೆ ಸಮರ್ಪಣೆ ಮಾಡಿಬಿಟ್ಟು, ಪಂಚಾರತಿ ಅವಶ್ಯಕತೆ ಇಲ್ಲ. ನಿಮ್ಮ ಕೈಯಲ್ಲಿ ಇನ್ನೇನು ಹಣ್ಣು ಇಡೋವಂಥದ್ದಾದರೆ ಹಣ್ಣು, ಡ್ರೈ ಫ್ರೂಟ್ಸ್ ಇಟ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ. ನಾಳೆ ಬಹಳ ವಿಶೇಷ ಗುರುವಾರ, ತಪ್ಪದೆ ಮಠಕ್ಕೆ ಹೋಗಿ
ಮನೆಯಲ್ಲಿ ತುಂಬ ಕಷ್ಟ ಇರೋರು ಪ್ರದಕ್ಷಿಣೆ ಸೇವೆ, ಹೆಜ್ಜೆ ನಮಸ್ಕಾರ, ಇಲ್ಲ ಅಲ್ಲೂ ಕೂಡ 2 ಮಣ್ಣಿನ ದೀಪ ತಗೊಂಡು ಹೋಗಿ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ತಗೊಂಡು ಹೋಗಿ ರಾಯರಿಗೆ ಹಚ್ಚಿಬಿಟ್ಟು ತುಪ್ಪದ ದೀಪವನ್ನು ಅಲ್ಲೂ ಕೂಡ ನೀವು ಸೇವೆ ಮಾಡಿಬಿಟ್ಟು ಬರ್ಬೋದು. ಎಷ್ಟೆಷ್ಟೆಲ್ಲ ನೀವು ರಾಯರನ್ನ ನಂಬಿ ಸೇವೆ ಮಾಡ್ತೀರಾ ಅಷ್ಟೂ ಕೂಡ ರಾಯರು ನಿಮ್ಗೆ ಕೈ ಹಿಡಿತಾ ಹೋಗ್ತಾರೆ. ಬಟ್ ಯಾವುದಕ್ಕೂ ಕೂಡ ಸಮಯ ಬರಬೇಕು. ಯಾವುದೋ ಒಂದು ವ್ರತ ಮಾಡಿದ ತಕ್ಷಣ ಅಥವಾ ಏನೋ ಒಂದು ಸೇವೆ ಸಮರ್ಪಣೆ ಮಾಡಿದ ತಕ್ಷಣ ಕೆಲಸ ಆಗಲಿಲ್ಲ ಅಂದ ತಕ್ಷಣ ನಾನು ಇದನ್ನು ಮಾಡಿದೆ ಅದನ್ನು ಮಾಡಿದೆ, ರಾಯರು ಅವ್ರಿಗೆ ಒಳ್ಳೇದು ಮಾಡ್ತಾರೆ ಇವ್ರಿಗೆ ಒಳ್ಳೇದು ಮಾಡ್ತಾರೆ, ನನಗಿನ್ನೂ ಒಳ್ಳೇದಾಗಲಿಲ್ಲ ಅನ್ನೋಂತಹ ಮಾತುಗಳು ನಿಮ್ಮ ಬಾಯಿಂದ ಬರುವಂತಹದ್ದು ಬೇಡ. ರಾಯರು ಬಹಳ ಈ ವಿಚಾರದಲ್ಲಿ ಸೂಕ್ಷ್ಮಮತಿಯವರು. ನೀವು ಆ ರೀತಿ ನಕಾರಾತ್ಮಕವಾಗಿ ಮಾಡಿದ ತಕ್ಷಣ ಅಂದರೆ ಮಾತಾಡಿದ ತಕ್ಷಣ ನಿಮ್ಮ ಪೂಜೆಯ ಪುಣ್ಯ ಫಲಗಳು ನಶಿಸಿ ಹೋಗುತ್ತೆ. ರಾಯರು ಕೈ ಬಿಟ್ಬಿಡ್ತಾರೆ. ರಾಯರು ಅವರ ಕೈಗೆ ಮಕ್ಕಳನ್ನ ಎತ್ಕೊಳ್ಳೋದಕ್ಕಿಂತ ಮುಂಚೆ ನಾನಾ ತರಹದ ಪರೀಕ್ಷೆಗಳನ್ನು ಕೊಡ್ತಾರೆ. ಆ ಪರೀಕ್ಷೆಗಳನ್ನು ನೀವು ಗೆಲ್ಲಬೇಕು. ಗೆದ್ದ ಮೇಲೆ ಅವರ ಹಸ್ತಕ್ಕೆ ನೀವು ಹೋದ್ರಿ ಅಂತಂದರೆ ನಿಮ್ಮ ಜೀವನ ಹಾಲು ಜೇನಿನಷ್ಟೇ ಮಧುರವಾಗಿ ಬಹಳ ಒಂದು ಸುಗಮವಾಗಿ ನಡ್ಕೊಂಡು ಹೊರಟೋಗುತ್ತೆ. ಅಲ್ಲಿವರೆಗೂ ತಾಳ್ಮೆ ಇರಬೇಕು ಅಷ್ಟೇ. ಯಾಕೆ ಈ ಮಾತುಗಳನ್ನ ಹೇಳ್ತಿದ್ದೀನಿ ಅಂತಂದರೆ ಒಂದಷ್ಟು ಜನ ನನಗೆ ಪರಿಚಯ ಆದಂಥವ್ರು ಇನ್ಸ್ಟಾಗ್ರಾಮಲ್ಲಿ ಅದೇ ಈ ಯೂಟ್ಯೂಬ್ ಮೂಲಕ ಒಂದಷ್ಟು ಪೂಜೆಗಳನ್ನ ಮಾಡ್ತಾರೆ. ಯಾವಾಗ ಕಷ್ಟಗಳು ಕಡಿಮೆ ಆಗಲಿಲ್ಲ, ಅಯ್ಯೋ ಎಲ್ಲಿದ್ದಾರೆ ರಾಯರು, ಇನ್ನು ಯಾಕೋ ರಾಯರು ನನ್ನ ಕೈ ಬಿಡಲಿಲ್ಲ, ನಾನೇನು ಪೂಜೆ ಮಾಡೋದಿಲ್ಲ, ರಾಯರನ್ನ ಬಿಟ್ಬಿಡ್ತೀನಿ, ನಾನು ಅಂಥವ್ರಿಗೆ ಏನೂ ಹೇಳೋದಿಲ್ಲ. ಯಾವಾಗ ಅವ್ರ ಬಾಯಿಂದ ರಾಯರೇ ಇಲ್ಲ ಅನ್ನೋ ಮಾತು ಬರುತ್ತೆ ಅಲ್ಲಿಗೆ ನನಗೂ ಅವ್ರಿಗೂ ಸಂಬಂಧ ಕಳೀತು ಅಂತಂದು ನಾನು ಇನ್ಯಾವ ರೆಸ್ಪಾನ್ಸನ್ನು ಕೂಡ ಮಾಡೋದಿಲ್ಲ. ಅಲ್ಲಿಂದ ಇನ್ನೊಂದಷ್ಟು ಕಷ್ಟಗಳನ್ನ ಮೇಲೆ ಎಳ್ಕೊತಾ ಹೋಗ್ತಾರೆ. ಕಷ್ಟಗಳಂತೂ ಕಡಿಮೆ ಆಗೋದಿಲ್ಲ. ನೀವು ಆ ತಪ್ಪನ್ನು ಮಾಡಬೇಡಿ. ಖಂಡಿತ ರಾಯರಿದ್ದಾರೆ. ಇವತ್ತು ನಮ್ಮ ಜೀವನಗಳೇ ಅದಕ್ಕೆ ಸಾಕ್ಷಿ. ಮುಂದೊಂದು ದಿವಸ ಸಮಯ ಬಂದಾಗ ನನ್ನ ಜೀವನದಲ್ಲೇ ರಾಯರಿಂದ ಎಷ್ಟೋ ಪವಾಡವಾಗಿ ಇವತ್ತು ನಾವು ಬದುಕಿನಲ್ಲಿ ಮಟ್ಟಕ್ಕೆ ಹೋಗ್ತೀವ ಅನ್ನೋಂತಹದ್ದನ್ನು ನಾವೇ ಕನಸಿನಲ್ಲೂ ಕಂಡಿರಲಿಲ್ಲ. ಆ ಮಟ್ಟಕ್ಕೆ ಇವತ್ತು ರಾಯರು ತೊಗೊಂಡು ಹೋಗಿ ನನ್ನನ್ನು ಕೂರಿಸಿದ್ದಾರೆ. ಎಲ್ಲರ ಬದುಕಿನಲ್ಲೂ ಕೂಡ ರಾಯರ ಪವಾಡಗಳು ನಡೆಯುತ್ತೆ. ಆದರೆ ನಂಬಿಕೆ ಇರಬೇಕು. ಅದಕ್ಕೆ ಮುಂಚೆ ರಾಯರು ಒಡ್ಡುವಂತಹ ಪರೀಕ್ಷೆಗಳನ್ನು ಹೆಣ್ಮಕ್ಳು ನೀವು ತಾಳ್ಮೆ ಕಳ್ಕೊಳ್ದಲೆ ಧೈರ್ಯವಾಗಿ ಎದುರಿಸಿ ನಾಳೆ ಹೇಳಿರುವಂತಹ ರೀತಿಯಲ್ಲಿ ಪೂಜೆ ಮಾಡಿ. ಅಧಿಕ ಮಾಸದಲ್ಲಿ ಪ್ರತಿ ದಿವಸವೂ ಕೂಡ ರಾಯರ ಸೇವೆ ನಿಮ್ಮ ಮನೆಯಲ್ಲಿ ನಡೀತಾ ಹೋಗಲಿ. ಖಂಡಿತ ಅಧಿಕ ಮಾಸ ಮುಗಿಯೋದ್ರೊಳಗಡೆ ಒಂದು ಒಳ್ಳೆ ಫಲಗಳನ್ನು ನೀವು ಕಾಣ್ತೀರಾ. ತುಂಬ ಕಷ್ಟ ಇರೋರು ನಾನು ಹೇಳಿದ್ನಲ್ವ 9 ದಿವಸದ ಸೇವೆ. ನಾಳೆಯಿಂದ ಪೂಜೆ ಪ್ರಾರಂಭ ಮಾಡ್ಕೊತಾ ಹೋಗಿ. ಒಳ್ಳೆಯದಾಗುತ್ತೆ ನಿಮಗೆ. ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.